ओम शांति। मीठे बच्चे, भिन्न भिन्न युक्तिಯ सामने रख याद की यात्रा पर रहो. ಶಿವಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಧುರ ಮಕ್ಕಳೇ, ವೆರೈಟಿ ಯುಕ್ತಿಗಳನ್ನು ಮಾಡಿ ನೆನಪಿನ ಯಾತ್ರೆಯಲ್ಲಿ ಇರಿ. ಐಡಿಯಾ ಮಾಡಬೇಕು, ಏನು ಮಾಡಿದ್ರೆ ಯೋಗ ಚೆನ್ನಾಗಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೆಡಿಟೇಷನ್ ಮಾಡುವಾಗ ಕಾಮೆಂಟ್ರಿ ಹಾಕ್ಕೊತೀವಿ, ಹಾಡು ಕೇಳ್ತೀವಿ, ಇದೆಲ್ಲನೂ ಕೂಡ ಐಡಿಯಾಸ್ ಮಾಡಿ ಅಂತಾರೆ. इस पुरानी दुनिया को भूल अपने ಸ್ವೀಟ್ ಹೋಮ್ और ನई दुनिया को याद करो. ಈ ಹಳೆಯ ಜಗತ್ತನ್ನು ಮರೀರಿ ಮತ್ತು ತಮ್ಮ ಮಧುರವಾದಂಥ ಪ್ರಪಂಚವನ್ನು ನೆನಪು ಮಾಡಿ, ಶಾಂತಿಧಾಮನ ಹೊಸ ಪ್ರಪಂಚವನ್ನು ನೆನಪು ಮಾಡಿ. ಇವತ್ತಿನ ಪ್ರಶ್ನೆ ಇದೆ, ಕೌನ್ ಸಿ ಆ್ಯಕ್ಟ್ ಅಥವಾ ಪುರುಷಾರ್ಥ ಅಭಿ ಹಿ ಚಲ್ತಾ ಹೈ ಸಾರೆ ಕಲ್ಪ ಮೇ ನಹೀ. ಯಾವ ಕರ್ತವ್ಯ ಅನ್ನೋದು ಈಗ ನಡೆಯುತ್ತೆ, ಪುರುಷಾರ್ಥ ಈಗ ನಡೆಯುತ್ತೆ, ಇಡೀ ಕಲ್ಪದಲ್ಲಿ ನಡೆಯೋದಿಲ್ಲ. ಉತ್ತರ ಇದೆ, ಯಾದ್ ಕಿ ಯಾತ್ರಾ ಮೇ ರಹ ಆತ್ಮ ಕೋ ಪಾವನ್ ಬನಾನೆ ಕಾ ಪುರುಷಾರ್ಥ, ಸಾರಿ ದುನಿಯಾ ಕೋ ಪತಿತ್ ಸೆ ಪಾವನ್ ಬನಾನೆ ಕಾ ಆ್ಯಕ್ಟ್ ಸಾರೆ ಕಲ್ಪ ಮೇ ಸಿರ್ಫ್ ಇಸಿ ಸಂಗಮ ಪರ್ ಚಲ್ತಾ ಹೈ. ನೋಡಿ, ಬಾಬಾ ಹೇಳ್ತಿದ್ದಾರೆ, ನೆನಪಿನ ಯಾತ್ರೆಯಲ್ಲಿದ್ದು ಆತ್ಮನ್ನು ಶುದ್ಧಿ ಮಾಡ್ಕೊಳ್ಳೋ ಅಂಥ ಪುರುಷಾರ್ಥ, ಇಡೀ ಪ್ರಪಂಚ ಏನು ಪತಿತ ಆಗಿಬಿಟ್ಟಿದೆ ಇದನ್ನು ಪಾವನ ಮಾಡ್ತಕ್ಕಂಥ ಕರ್ತವ್ಯ ಇಡೀ ಕಲ್ಪದಲ್ಲಿ ಕೇವಲ ಈ ಸಂಗಮದಲ್ಲಿ ಮಾತ್ರ ನಡೆಯುತ್ತೆ. ಈ ಆ್ಯಕ್ಟ್ ಹರ್ ಕಲ್ಪ ರಿಪೀಟ್ ಹೋತಿ. ಈ ಕರ್ತವ್ಯ ನೆಕ್ಸ್ಟ್ ಕಲ್ಪದಲ್ಲಿ ಕೂಡ, ಅಂದರೆ 5000 ವರ್ಷ ಆದಮೇಲೆ ಮತ್ತೆ ಇದೇ ಥರ ಪುನರಾವೃತ್ತಿ ಆಗುತ್ತೆ. ತುಮ್ ಬಚ್ಚೆ ಇಸ್ ಅನಾದಿ ಅವಿನಾಶಿ ಡ್ರಾಮಾಕ್ಕೆ ವಂಡರ್ಫುಲ್ ರಾಜ್ಕೋ ಸಮಜ್ತೇವ್. ತಾವು ಮಕ್ಕಳು ಈ ಅನಾದಿ ಅವಿನಾಶಿ ಆಗಿರ್ತಕ್ಕಂಥ ನಾಟಕ ಏನಿದೆ, ಅದ್ಭುತ ಏನಿದೆ, ಇದರ ರಹಸ್ಯಗಳನ್ನು ತಿಳ್ಕೊಂಡಿದ್ದೀರಿ. ಓಂ ಶಾಂತಿ. ರೂಹಾನಿ ಬಾಬ್ ಬೈಟ್ ರೂಹಾನಿ ಬಚ್ಚೋಂಕೋ ಸಮಜಾತೆ. ಆತ್ಮಗಳ ತಂದೆ ಕೂತ್ಕೊಂಡು ಆತ್ಮಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. इसलिए रूहानी बच्चों को देही अभिमानी या रूहानी अवस्था में निश्चय बुद्धि होकर बैठना व सुनना है. ಅದರಿಂದ ಆತ್ಮಿಕ ಮಕ್ಕಳು ದೇಹಿ ಅಭಿಮಾನಿ ಅಥವಾ ಆತ್ಮ ಅಭಿಮಾನಿಯಾಗಿ ಆತ್ಮಿಕ ಸ್ಥಿತಿಯಲ್ಲಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಕೂತ್ಕೋಬೇಕು ಮತ್ತು ಕೇಳಬೇಕು ಜ್ಞಾನವನ್ನು. ಬಾಬಾನೇ ಸಮಜಾಯ ಹೈ ಆತ್ಮ ಹಿ ಸುನ್ತಿ ಹೈ. ಶಿವಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಈ ಜ್ಞಾನ ಕೇಳ್ತಾ ಇರೋದು ಯಾವುದು? ಆತ್ಮನೇ ಕರ್ಮೇಂದ್ರಿಯಗಳ ಮುಖಾಂತರ. ಪಕ್ಕಾ ಯಾದ್ ಕರ್ತಿರೋ, ನಾನು ಆತ್ಮ ಅನ್ನೋದನ್ನು ಚೆನ್ನಾಗಿ ಏನು ಮಾಡ್ತಾಯಿರಿ, ಪಕ್ಕಾ ನೆನಪು ಮಾಡ್ತಾಯಿರಿ. सदगति अथवा दुर्गति का यह चक्र तो हर एक की बुद्धि में रहना ही चाहिए. ಸದ್ಗತಿ ಬಗ್ಗೆ ಆಗ್ಬೋದು, ದುರ್ಗತಿ ಬಗ್ಗೆ ಆಗ್ಬೋದು. ಈ ಚಕ್ರದ ಬಗ್ಗೆ ಪ್ರತಿಯೊಬ್ಬರ ಬುದ್ಧಿನಲ್ಲಿ ಜ್ಞಾನ ಇರಬೇಕು. ಜಿಸ್ಸೆ ಜ್ಞಾನ और ಭಕ್ತಿ ಸಬ್ ಆ ಜಾತಿ. ಇದ್ರ ಮುಖಾಂತರ ಜ್ಞಾನ ಮತ್ತು ಭಕ್ತಿ ಎಲ್ಲವೂ ಕೂಡ ಬಂದ್ಬಿಡುತ್ತೆ. ಚಲ್ತೆ ಫಿರ್ತೆ ಬುದ್ಧಿ ಮೇ ಯಾದ್ ರಹೆ. ज्ञान और भक्ति सुख दुख दिन और रात का खेल कैसे चलता है. ಈಗ ನಡೀತಾ ಓಡಾಡ್ತಾ ಬುದ್ಧಿನಲ್ಲಿ ಇದೇ ನೆನಪಿರಬೇಕು. ಜ್ಞಾನ ಅಂದ್ರೇನು, ಭಕ್ತಿ ಅಂದ್ರೇನು, ಸುಖ ಅಂದರೆ ದುಃಖ ಅಂದ್ರೇನು, ಹಗಲು ರಾತ್ರಿ ಅಂದ್ರೇನು, ಯಾವ ಥರ ಈ ಆಟ ನಡೀತಾ ಇದೆ ಅನ್ನೋದು ನಿಮ್ಮ ಬುದ್ಧಿನಲ್ಲಿ ಇರಲಿ ಅಂತಾರೆ. ಹಮ್ 84 ಕಾ ಪಾರ್ಟ್ ಬಜಾತೆ. ನಾವು ಆತ್ಮಗಳು 84 ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಬಾಬಾ ಕೋ ಯಾದ್ ಹೈ ತೋ ಬಚ್ಚೋಂ ಕೋ ಭಿ ಯಾದ್ ರಹನಾ ಚಾಹಿಯೆ. ಪುರುಷಾರ್ಥ ಕರಾತೆ. ಈಗ ಮಕ್ಕಳಿಗೆ ನೆನಪಿನಲ್ಲಿ ಇರಬೇಕು. ನೆನಪಿನಲ್ಲಿರುವಂಥ ಪುರುಷಾರ್ಥನೂ ಬಾಬಾ ಮಾಡಿಸ್ತಾ ಇದ್ದಾರೆ. ಇಸ್ಮೇ ತುಮಾರ ವಿಕರ್ಮ ಭಿ ವಿನಾಶ ಹೋತೆ. ಇದರಲ್ಲಿ ನಿಮ್ಮ ವಿಕರ್ಮಗಳು ಕೂಡ ಏನಾಗ್ಬಿಡುತ್ತೆ, ವಿನಾಶ ಆಗಿಬಿಡುತ್ತೆ. ಅವ್ರು ತುಮ್ ರಾಜ್ಯ ಭೀ ಪಾತೆ ಹೋ. ಪಾಪಗಳು ಕಳೆದು ಹೋಗುತ್ತೆ, ಸ್ವರ್ಗದ ರಾಜ್ಯನೂ ನೀವು ಪಡ್ಕೊತೀರಾ. ಜಾನ್ತೆ ಹೋ ಯಾ ಪುರಾನಿ ದುನಿಯಾ ತೋ ಅಬ್ ಖಲಾಸ್ ಹೋನಿ ಹೈ. ನಿಮಗೆ ಗೊತ್ತಿದೆ, ಈ ಹಳೆಯ ಪ್ರಪಂಚ ಈಗ ಏನಾಗೋದಿದೆ, ಸಮಾಪ್ತಿ ಆಗೋದಿದೆ. जैसे कोई पुराना मकान होता है तो नया बनाते, अंदर में निश्चय रहता है अभी हम नया मकान में जाएंगे. ಹೇಗೆ ಹೊಸ ಮನೆ ಕಟ್ಟಿದಾಗ ಹಳೆ ಮನೆಯನ್ನು ನಾವು ಬೀಳಿಸ್ತೀವಿ, ಹೊಸ ಮನೆಗೆ ಹೋಗ್ತೀವಿ ಅನ್ನೋದು ಜ್ಞಾಪಕ ಇರುತ್ತಲ್ವ, ನಿಶ್ಚಯ ಇರುತ್ತಲ್ವ. ಅಭಿ ಹಮೆ ನಯಾ ಮಕಾನ್ ಮೇ ಜಾಯೆಂಗೆ. ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ. ಫಿರ್ ಮಕಾನ್ ಬನಾನೆ ಮೇ ಕಭಿ ಭಿ 2 ವರ್ಷ ಲಗ್ ಜಾತಾ ಹೈ. ಲೌಕಿಕದಲ್ಲಿ ಮನೆ ಕಟ್ತಾರೆ ಅಂದರೆ ವರ್ಷ 2 ವರ್ಷ ಇಡಿಸುತ್ತೆ ಟೈಮು. मकान तो बन जाता है. जैसे कोई दिल्ली में गवर्नमेंट हाउस आदि बनाते हैं तो ज़रूर गवर्नमेंट कहेंगे हम ट्रांसफ़र हो नई दिल्ली में जाएंगे.
ಸರ್ಕಾರದವರು ಹೊಸದಾಗಿ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿಸ್ತಾರೆ, ಗೌರ್ಮೆಂಟ್ ಆಫೀಸಸ್ಸು. ಆವಾಗ ಅವ್ರಿಗೆ ಬುದ್ಧಿನಲ್ಲಿರುತ್ತೆ ನಾವು ಟ್ರಾನ್ಸ್ಫರ್ ಆಗಿ ಹೊಸ ಡೆಲ್ಲಿಗೆ ಹೋಗ್ಬಿಡ್ತೀವಿ ಅನ್ನೋದು ಇರುತ್ತೆ. ತುಮ್ ಬಚ್ಚೆ ಜಾನ್ತೆ ಹೋ ಯಾ ಸಾರಿ ಬೇಹದ್ ಕಿ ದುನಿಯಾ ಪುರಾನಿ. ಈಗ ನಿಮಗೆ ಗೊತ್ತಿದೆ ಇಷ್ಟು ದೊಡ್ಡ ಪ್ರಪಂಚ, ಬೇಹದ್ದಿನ ಪ್ರಪಂಚ ಹಳೇದಾಗಿದೆ. अब जाना है नई दुनिया. ಈಗ ನಾವು ಹೋಗಬೇಕಾಗಿರೋದು ಹೊಸ ಪ್ರಪಂಚಕ್ಕೆ. बाबा युक्तियाँ बताते, ऐसी ऐसी युक्तियाँ बुद्धि में याद की यात्रा में लगाना है. ಬಾಬಾ ಅವರು ಈ ರೀತಿ ಐಡಿಯಾ ಹೇಳ್ಕೊಡ್ತಾ ಇದ್ದಾರೆ, ಯುಕ್ತಿಗಳು ಹೇಳ್ಕೊಡ್ತಾ ಇದ್ದಾರೆ. ಬುದ್ಧಿನಲ್ಲಿ ನೆನಪಿನ ಯಾತ್ರೆಯಲ್ಲಿ ನೀವು ಇರಬೇಕು. ಹಮ್ಕೋ ಅಬ್ ಗರ್ ಜಾನಾ ಹೈ, ಇಸ್ಲಿಯೇ ಸ್ವೀಟ್ ಹೋಮ್ಕೋ ಯಾದ್ ಕರ್ನಾ ಹೈ. ಈಗ ನಾವು ಮನೆಗೆ ಹೋಗಬೇಕು, ಅದರಿಂದ ಮಧುರವಾದ ಮನೆಯನ್ನು ನಾವು ನೆನಪು ಮಾಡಬೇಕು. ಜಿಸ್ಕೆ ಲಿಯೇ ಮನುಷ್ಯ ಮಾತಾ ಮಾಡ್ತಿರತ್ತೆ. ಅದಕ್ಕಾಗಿ ಜನರೇನು ಮಾಡ್ತಾ ಇರ್ತಾರೆ, ತಲೆ ಹೊಡ್ಕೊಳ್ತಾ ಇರ್ತಾರೆ. ಯಹ ಭಿ ಮೀಟೆ ಮೀಟೆ ಬಚ್ಚೋं को समझाया है कि यह दुखधाम अब खत्म होना है. ಇದು ಕೂಡ ಮಧುರಾತಿ ಮಧುರ ಮಕ್ಕಳಿಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಈಗ ಹಳೆಯ ಪ್ರಪಂಚ ಸಮಾಪ್ತಿ ಆಗಬೇಕಾಗಿದೆ. तो यह बल तुम यहाँ रहे पड़े हो परंतु यह पुरानी दुनिया पसंद नहीं. ಭಲೆ ನೀವು ಇಲ್ಲಿರ್ಬೋದು ಹಳೆ ಪ್ರಪಂಚದಲ್ಲಿದ್ದರೂ ಕೂಡ ನಿಮ್ಗೇನಿರಬೇಕು, ಹಳೆ ಪ್ರಪಂಚ ನಿಮ್ಮ ನೆನಪಿಗೆ ಪ್ರೀತಿಗೆ ಬರಬಾರ್ದು. ಹಮ್ಕೋ ಫಿರ್ ನೈ ದುನಿಯಾ ಮೇ ಜಾನಾ ಹೈ. ನಾವು ಇಲ್ಲಿಂದ ಹೊರಟು ಎಲ್ಲಿಗೆ ಹೋಗಬೇಕು, ಹೊಸ ಪ್ರಪಂಚದಲ್ಲಿ ಹೋಗಬೇಕು. ಬಲ್ ಪವಿತ್ರಕ್ಕೆ ಆಗೆ ಕೋಯಿ ಭಿ ನಾ ಹೋ ತೋ ಭಿ ತುಮ್ ಸಮಜ್ತೆ ಹೋ ಪುರಾನಿ ದುನಿಯಾ ಅಂತ ಹೈ. ಬಾಬಾ ಹೇಳ್ತಾರೆ, ಭಲೆ ನೀವು ಚಿತ್ರದ ಎದುರುಗಡೆ ಯಾರೇ ಇರಲಿ ಅವ್ರಿಗೂ ಕೂಡ ನೀವು ತಿಳಿಸ್ಕೊಡ್ತೀರಾ ಈಗ ಹಳೆಯ ಪ್ರಪಂಚ ಸಮಾಪ್ತಿ ಆಗೋದಿದೆ. ಅಬ್ ಹಮ್ ನೈ ದುನಿಯಾ ಮೇ ಜಾಯೆಂಗೆ. ಈಗ ನಾವು ಹೊಸ ಪ್ರಪಂಚಕ್ಕೆ ಹೋಗ್ತೇವೆ. ಭಕ್ತಿ ಮಾರ್ಗಕ್ಕೆ ತೋ ಕಿತ್ನೆ ಡೇರ್ ಚಿತ್ರ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಲೆಕ್ಕನೇ ಇಲ್ಲ, ಅಷ್ಟು ಚಿತ್ರಗಳಿದ್ದಾವೆ. ಉನ್ಕಿ ಬೆಂಟ್ ಮೇ ತುಮಾರಾ ತೋ ಬಹುತ್ ತೋಡೆ. ಅದರ ಲೆಕ್ಕದಲ್ಲಿ ನೋಡಿದ್ರೆ ನಿಮ್ಮದು ಬಹಳ ಕಮ್ಮಿ ಇದೆ. ತುಮಾರೆ ಯಾ ಜ್ಞಾನ ಮಾರ್ಗ ಕಾ ಚಿತ್ರ ಹೇ ವ ಸಬ್ ಹೇ ಭಕ್ತಿ ಮಾರ್ಗ. ನಿಮ್ಮದು ಅವೆಲ್ಲ ಜ್ಞಾನ ಮಾರ್ಗ ಚಿತ್ರಗಳು, ಭಕ್ತಿ ಮಾರ್ಗ ಆಗಿದೆ. ಚಿತ್ರೋಂ ಪರ್ ಭಿ ಸಾರಾ ಭಕ್ತಿ ಹೋತು. ಚಿತ್ರಗಳ ಮೇಲೆ ಎಲ್ಲ ಭಕ್ತಿ ಇರುತ್ತೆ. ಅಬ್ ತುಮಾರಾ ತೋ ಹೈ ರಿಯಲ್ ಚಿತ್ರ, ಇಸ್ಲಿಯೇ ತುಮ್ ಸಮಜ್ ಸಕ್ತೆ ಹೋ. ಇದು ನಿಮ್ಮದು ಜ್ಞಾನದ ಚಿತ್ರಗಳು, ರಿಯಲ್ ಚಿತ್ರಗಳು. ಈಗ ನೀವು ತಿಳ್ಕೊಂಡಿದ್ದೀರಿ. ರಾಂಗ್ ಕ್ಯಾ ಹೇ ರೈಟ್ ಕ್ಯಾ ಹೇ ಬಾಬಾ ಕೋ ಕಹಾ ಹಿ ಜಾತಾ ಹೇ ನಾಲೆಡ್ಜ್ಫುಲ್. ಸರಿ ಯಾವುದು ತಪ್ಪು ಯಾವುದು ಬಾಬಾ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಜ್ಞಾನಸಾಗರ ತುಮಕೋ ಬಿ ಯ ನಾಲೆಡ್ಜ್. ನಿಮಗೂ ಕೂಡ ಈ ಜ್ಞಾನ ಇದೆ. ತುಮ್ ಜಾನ್ತೆ ಹೋ ಹಮ್ನೆ ಸಾರೆ ಕಲ್ಪ ಮೇ ಕಿತ್ನೆ ಜನ್ಮ ಲಿಯೆ. ನಿಮಗೂ ಗೊತ್ತಿದೆ ಇಡೀ ಕಲ್ಪದಲ್ಲಿ ನಾವು ಎಷ್ಟು ಜನ್ಮ ತೊಗೊಂಡಿದ್ದೀವಿ. ಚಕ್ರ ಕೇಸೆ ಫಿರ್ತಾ ಹೇ ತುಮಕೋ ನಿರಂತರ ಬಾಬಾ ಕಿ ಯಾದ್ ಅವ್ರ ಇಸ್ ನಾಲೆಡ್ಜ್ ಮೇ ದಾನ. ಈ ಚಕ್ರದ್ದು ಜ್ಞಾನದಲ್ಲಿ ನೀವು ನಿರಂತರವಾಗಿ ಇರಬೇಕು. ತುಮಕೋ ಸಾರೆ ರಚತಾ ರಚನಾ ಕಾ ನಾಲೆಡ್ಜ್ ದೇತೆ. ಬಾಬಾ ಅವ್ರು ಬಂದು ಇಡೀ ರಚನೆಯದು ರಚಯಿತನ ಬಗ್ಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. तो बाबा की भी याद रहती है. बाबा और ನೆನಪು ನಿಮಗೆ ಇರುತ್ತೆ. ಬಾಬಾನೇ ಸಮಜಾಯ ತುಮಾರ ಬಾಪ್ ಟೀಚರ್ ಸದ್ಗುರು ಹೇ. ಈಗ ತಂದೆ ತಿಳಿಸ್ಕೊಟ್ಟಿದ್ದಾರೆ, ನಾನು ನಿಮಗೆ ತಂದೆನೂ ಆಗಿದ್ದೀನಿ, ಶಿಕ್ಷಕನೂ ಆಗಿದ್ದೀನಿ, ಸದ್ಗುರುನೂ ಆಗಿದ್ದೀನಿ. ಸಿರ್ಫ್ ತುಮ್ ಯಹ ಸಮಜಾವೋ ಬಾಬಾ ಕೇತೆ ಹೇ ತುಮ್ ಮುಜೆ ಪತಿತ್ ಪಾವನ್ ಲಿಬ್ರೇಟರ್ ಗೈಡ್ ಕೇತೆ ಹೋನ. ಕೇವಲ ಇದನ್ನೇ ನೀವು ತಿಳಿಸ್ಕೊಡಿ. ಏನಂತ ನೀವು ಪತಿತ ಪಾವನ ಲಿಬ್ರೇಟರು ಗೈಡ್ ಅಂತೇಳ್ಬಿಟ್ಟು ಹೇಳ್ತಾರಲ್ಲ. ಕहाँ का ಗೈಡ್, ಎಲ್ಲಿಯ ಗೈಡು? ಶಾಂತಿಧಾಮ್ ಮುಕ್ತಿಧಾಮ್ का ಗೈಡ್. ಶಾಂತಿಧಾಮಕ್ಕೆ ಮುಕ್ತಿಧಾಮಕ್ಕೆ ಅವರು ಗೈಡ್ ಆಗಿದ್ದಾರೆ. ಕहाँ ತಕ್ ಬಾಬಾ ಲೇ ಜಾಕರ್ ಛೋಡೆಂಗೆ. ಎಲ್ಲಿವರೆಗೂ ಬಾಬಾ ಕರ್ಕೊಂಡು ಹೋಗ್ಬಿಡ್ತಾರೆ. बच्चों को पढ़ाकर सिखलाकर गुलगुल बनाकर घर ले जाएंगे छोड़ेंगे. ಮಕ್ಕಳನ್ನ ಚೆನ್ನಾಗಿ ವಿದ್ಯೆ ಬುದ್ಧಿ ಕಲಿಸಿ ಓದಿಸಿ ಆತ್ಮಗಳನ್ನು ಶುದ್ಧಿ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೋಗಿ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಬಾಬಾ ಕೆ ಸಿವಾಯ್ ಕೊಯ್ ಲೇ ಜಾ ನಹೀ ಸಕ್ತೆ. ಶಿವ ಬಾಬಾ ಬಿಟ್ಟು ಬೇರೆ ಯಾರು ಕರ್ಕೊಂಡೋಗೋರೋ ಇಲ್ಲವೇ ಇಲ್ಲ. ಬಲ್ ಕೊಯ್ ಕಿತನಾ ಭೀ ತತ್ವಜ್ಞಾನಿ ವ ಬ್ರಹ್ಮಜ್ಞಾನಿ ಹೋ. ಪ್ರಪಂಚದಲ್ಲಿ ಎಂತೆಂಥ ತತ್ವಜ್ಞಾನಿಗಳಿರ್ಬೋದು, ಬ್ರಹ್ಮಜ್ಞಾನಿಗಳಿರ್ಬೋದು, ಈ ಡ್ಯೂಟಿ ಅವರು ಮಾಡೋಕ್ಕೆ ಬರೋದಿಲ್ಲ. ವ ಸಮಸ್ತೆ ಹಮ್ ಬ್ರಹ್ಮ ಮೇ ಲೀನ್ ಹೋ ಜಾಯೆಂಗೆ. ಅವ್ರು ತಿಳ್ಕೊತಾರೆ ನಾವು ಬ್ರಹ್ಮೈಕ್ಯ ಆಗ್ಬಿಡ್ತೀವಿ ಅಂತ. ತುಮಾರಾ ಬುದ್ಧಿ ಮೇ ಹೇ ಶಾಂತಿಧಾಮ್ ಮೇ ಹಮಾರ ಘರ್. ನಿಮ್ಮ ಬುದ್ಧಿನಲ್ಲಿದೆ, ನಮ್ಮ ಮನೆ ಎಲ್ಲಿದೆ? ಶಾಂತಿಧಾಮದಲ್ಲಿದೆ. ವಹಾ ಜಾಕರ್ ಫಿರ್ ನೈ ದುನಿಯಾ ಮೇ ಹಮ್ ಪೆಹಲೆ ಆಯೆಂಗೆ. ಫಸ್ಟ್ ಅಲ್ಲಿಗೆ ಹೋಗ್ತೀವಿ, ಆಮೇಲೆ ಅಲ್ಲಿಂದ ನಾವು ಹೊಸ ಪ್ರಪಂಚದಲ್ಲಿ ಬರ್ತೀವಿ. ಸಬ್ ಬಾದ್ ಮೇ ಆನೆ ವಾಲೆ. ನಂತರ ಇವರೆಲ್ಲ ಆಮೇಲೆ ಬರ್ತಾರೆ. ತುಮ್ ಜಾನ್ತೆ ಹೋ ಕೈಸೆ ಸಬ್ ಧರ್ಮ ನಂಬರ್ ವಾರ್ ಆತೆ. ನಿಮಗೂ ಗೊತ್ತಿದೆ ಯಾವ ಥರ ನಂಬರ್ ವಾರ್ ಆಗಿ ಅನೇಕ ಧರ್ಮಗಳು ಬರ್ತವೆ.
ಸತ್ಯುಗ त्रेता में किसका राज्य है? सत्युग त्रेताಯುಗದಲ್ಲಿ ಯಾರ ರಾಜ್ಯ ಇತ್ತು? उनका धर्मशास्त्र क्या है? और ಧರ್ಮಶಾಸ್ತ್ರಗಳು ಯಾವುದು? ಸೂರ್ಯವಂಶಿ ಚಂದ್ರವಂಶಿಕ ಏಕ್ ಹಿ ಶಾಸ್ತ್ರ. ಎರಡೂ ವಂಶಗಳವ್ರದ್ದು ಶಾಸ್ತ್ರ ಒಂದೇ ಅಂತಾರೆ. परंतु वह गीता कोई रियल नहीं है, क्योंकि तुमको ज्ञान जो मिलता है वह खत्म हो जाता है. ಈಗ ಏನು ಬಾಬಾ ಕೊಡ್ತಾ ಇದ್ದಾರೆ ಜ್ಞಾನ, ಅದು ನಿಮಗೆ ಏನಾಗೋಗ್ಬಿಡುತ್ತೆ, ಸತ್ಯುಗಕ್ಕೆ ಹೋಗೋಷ್ಟೊತ್ತಿಗೆ ಮರೆತು ಹೋಗ್ಬಿಡುತ್ತೆ. ಜ್ಞಾನ ಅನ್ನೋದು ಇಲ್ಲೇ ಅಷ್ಟೇ ಇರೋದು. ವಹಾ ಕೊಯ್ ಶಾಸ್ತ್ರ नहीं. ಸತ್ಯುಗ ತ್ರೇತಾಯುಗದಲ್ಲಿ ಶಾಸ್ತ್ರಗಳು ಇರೋದಿಲ್ಲ. द्वापर युग से जो धर्म आते हैं उनका ಶಾಸ್ತ್ರ ಕಾಯಂ है. ದ್ವಾಪರ ಯುಗದಲ್ಲಿ ಯಾರೆಲ್ಲ ಬರ್ತಾರೆ ಅವ್ರ ಶಾಸ್ತ್ರಗಳು ಕಾಯಂ ಆಗಿರ್ತದೆ 2,000 ವರ್ಷಗಳು. ಶಿವಬಾಬಾ ಕೊಡೋದು ಸಂಗಮಯುಗ 100 ವರ್ಷಗಳಲ್ಲ, ಅಷ್ಟೇ ಸತ್ಯಜ್ಞಾನ ಸಿಕ್ಕೋದು, ಮತ್ತಿರಲ್ಲ ಈ ಜ್ಞಾನ. चले आ रहे हैं, अब फिर एक धर्म की स्थापना होती है, ಬಾಕಿ ತೋ ಸಬ್ ವಿನಾಶ ಹೋ ಜಾನೆ. ಇವೆಲ್ಲ ನಡೀತಾ ಬಂದಿದೆ. ಬಾಕಿ ಒಂದೇ ಒಂದು ಶಾಸ್ತ್ರ ಏನಿದೆ ಅದಿರುತ್ತೆ, ಬಾಕಿ ಎಲ್ಲ ಧರ್ಮಶಾಸ್ತ್ರಗಳು ಹೊರಟೋಗ್ತವೆ. ಕಾತೆ ಹೇರಾತೆ ಏಕ್ ರಾಜ್ಯ ಏಕ್ ಧರ್ಮ ಏಕ್ ಭಾಷೆ ಏಕ್ ಮತ ಹೇಳ್ತಾ ಇರ್ತಾರೆ. ಒಂದು ಧರ್ಮ ಆಗಬೇಕು, ಒಂದು ರಾಜ್ಯ ಆಗಬೇಕು, ಒಂದು ಕುಲ ಆಗಬೇಕು, ಒಂದು ದೇಶ ಆಗಬೇಕು ಅಂತಾರೆ, ಒಂದು ಭಾಷೆ ಆಗಬೇಕು, ಒಂದು ಮತ ಆಗಬೇಕು ಅಂತಾರೆ. ವಾತು ಏಕ ದ್ವಾರ ಸ್ಥಾಪನೆ ಹೊಸ, ಅದು ಸ್ಥಾಪನೆ ಆಗೋದು ಒಬ್ಬರ ಮುಖಾಂತರ ಅಂತಾರೆ. तुम बच्चों की बुद्धि में सत्युग से लेकर कलयुग अंत तक सारा ज्ञान है. ನಿಮ್ಮ ಮಕ್ಕಳ ಬುದ್ಧಿನಲ್ಲಿ ಕಲಿಯುಗದ ಕೊನೆಯಿಂದ ಹಿಡಿದು ಸತ್ಯುಗದ ಅಂತ್ಯದವರೆಗೂ ಟೋಟಲ್ ಜ್ಞಾನ ಇದೆ. ಬಾಬಾ ಕೇತೆ ಆ ಪಾವನ್ ಬನ್ನೆ ಕೆ ಲಿಯೇ ಪುರುಷಾರ್ಥ ಕರೋ. ತಂದೆ ಹೇಳ್ತಾರೆ, ಈಗ ನೀವು ಪಾವನರಾಗಲಿಕ್ಕೋಸ್ಕರ ಏನು ಮಾಡಬೇಕು? ಪುರುಷಾರ್ಥವನ್ನು ಮಾಡಿ. ಅಲ್ಪಕಾಲ ಕಾ ಆಧಾ ಕಲ್ಪ ಕಾ ಲಗಾ ಹೈ ತುಮಕೋ ಪಾವನ್ ಪತಿತ್ ಸೆ ಪಾವನ್ ಬನ್ನೆ ಮೇ. ಅರ್ಧ ಕಲ್ಪ ಹಿಡಿಸಿದೆ ನೀವು ಪತಿತರಿಂದ ಪಾವನರಾಗೋದಕ್ಕೋಸ್ಕರ. वास्तव में सारा कल्प ही कहे ये याद की यात्रा तो तुम अभी ही सीखते हो. ಹೇಳಬೇಕು ಅಂದರೆ ವಾಸ್ತವದಲ್ಲಿ ಇಡೀ ಕಲ್ಪದಲ್ಲಿ ನೆನಪಿನ ಯಾತ್ರೆಯಲ್ಲಿ ಈಗಷ್ಟೇ ಕಲಿತೀರಾ ಅಂತಾರೆ. ಅಂದರೆ ಇಡೀ ಕಲ್ಪದಲ್ಲಿ ಈಗಷ್ಟೇ ಯೋಗ ಮಾಡೋಕ್ಕೆ ಟೈಮ್ ಸಿಗುತ್ತೆ, ಬೇರೆ ಯಾವ ಯುಗದಲ್ಲಿ ಕಲಿಸೋರು ಇಲ್ಲ, ಕಲಿಯೋರು ಇಲ್ಲ. ಯಹಾ ಹಿ ನಹೀ ವಹಾ ಯಹ ಹೈ ನಹೀ. ದೇವತಾ ಯೇ ಪತಿ ಸೆ ಪಾವನ್ ಹೋನೆ ಕಾ ಪುರುಷಾರ್ಥ ನಹೀ ಕರ್ತೆ. ದೇವತೆಗಳು ಪತಿತರಿಂದ ಪಾವನರಾಗೋ ಪುರುಷಾರ್ಥ ಮಾಡಲ್ಲ, ಇರೋದೇ ಪಾವನರು. ವಹ ತೋ ಪಹಲೆ ರಾಜಯೋಗ ಸೀಖ್ ಯಹಾ ಸೆ ಪಾವನ್ ಹೋ ಜಾತೆ. ಅವರಂತೂ ರಾಜಯೋಗವನ್ನು ಕಲಿತು ಇಲ್ಲಿಂದನೇ ಪಾವನರಾಗ್ಬಿಡ್ತಾರೆ. ಉನ್ಕೋ ಕಹಾ ಜಾತ ಸುಖಧಾಮ. ಅವ್ರಿಗೆ ಹೇಳಲಾಗತ್ತೆ ಏನಂತ? ಸುಖಧಾಮ. ಅದಕ್ಕೆ तुम जानते हो सारे कल्प में सिर्फ अब ही याद की यात्रा का पुरुषार्थ करते. ನಿಮಗೆ ಗೊತ್ತಿದೆ ಇಡೀ ಕಲ್ಪದಲ್ಲಿ ಕೇವಲ ಈಗಷ್ಟೇ ನಾವು ನೆನಪಿನ ಯಾತ್ರೆಯಲ್ಲಿರುವಂಥ ಪುರುಷಾರ್ಥ ಮಾಡ್ತೀವಿ. फिर यही पुरुषार्थ अथवा जो एक्ट चलते हैं पति दुनिया को पावन बनाने के लिए. ಮತ್ತು ಇಲ್ಲೇನೇ ನಿಮಗೆ ಪುರುಷಾರ್ಥ ಅಥವಾ ಕರ್ತವ್ಯ ನಡೆಯುತ್ತೆ ಪತಿತರಿಂದ ಪಾವನರಾಗೋದಕ್ಕೋಸ್ಕರ. फिर कल्प बाद रिपीट होगी. ನಂತರ ಕಲ್ಪದ ನಂತರ ಏನಾಗುತ್ತೆ? ರಿಪೀಟೇಷನ್ ಆಗುತ್ತೆ. ಚಕ್ರ ತೋ ಜರೂರ್ ಲಗಾಯಂಗೆನಾ. ಚಕ್ರ ಅಂತೂ ನೀವು ಸುತ್ತಕೊಂಡು ಬರ್ತೀರಲ್ವ. ತುಮಾರಾ ಬುದ್ಧಿ ಮೇ ಯೆ ಸಬ್ ಬಾತೆ ಹೇ ಯಾ ನಾಟಕ ಹೇ ಅಭಿ ಆತ್ಮ ಹೇ ಪಾರ್ಟ್ದಾರಿ. ನಿಮ್ಮ ಬುದ್ಧಿನಲ್ಲಿ ಇವೆಲ್ಲ ವಿಚಾರಗಳಿದ್ದಾವೆ, ಇದು ನಾಟಕ ಆಗಿದೆ, ನೀವೆಲ್ಲ ಆತ್ಮಗಳು ಪಾತ್ರಧಾರಿಗಳು. ಇಸ್ಮೆ ಅವಿನಾಶಿ ಪಾರ್ಟ್ ಬರಾವು. ಇದರಲ್ಲಿ ಅವಿನಾಶಿ ಆಗಿರ್ತಕ್ಕಂಥ ಪಾತ್ರ ಅನ್ನೋದು ತುಂಬಿದೆ. जैसे वह ड्रामा चलता रहता है परंतु वह फिल्म घिसकर पुरानी हो जाता. ಹೇಗೆ ಆ ನಾಟಕಗಳು ಮಾಡ್ತಾರೆ, ಅದರಲ್ಲಿ ಪಿಕ್ಚರ್ ರೀಲ್ಗಳು ಯೂಸ್ ಮಾಡಿ ಮಾಡಿ ಸೌದೋಗ್ಬಿಡ್ತವೆ. ಯಹ ಅವಿನಾಶಿ. ಈ ರೀಲ್ ಅವಿನಾಶಿ, ಇದೆಂದೂ ನಾಶನೇ ಆಗೋದಿಲ್ಲ. ये वंडर है ना कितना गोटा छोटी आत्मा में सारा पार्ट बराವು. ಆತ್ಮ ಇಷ್ಟಿರೋದು, ಅದರಲ್ಲಿ ಎಲ್ಲ ಪಾತ್ರಗಳು ಅನ್ನೋದೇನಿದೆ ಫಿಕ್ಸ್ ಆಗಿಬಿಟ್ಟಿದೆ, ತುಂಬಿದೆ. ಇದೇ ವಂಡರ್ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ತುಮೆ ಕಿತ್ನಾ ಗುಹ್ಯ ಗುಹ್ಯ ಮಹೀನ್ ಬಾತೆ ಸಮಜಾತೆ. ಶಿವಬಾಬಾ ಎಷ್ಟು ಸೀಕ್ರೆಟ್ಸ್ ಹೇಳ್ಕೊಡ್ತಾ ಇದ್ದಾರೆ, ಗುಹ್ಯವಾದಂಥ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ಅಭಿ ಕೋಯಿ ಬಿ ಸುನ್ತೆ ತೋ ಕೇತೆ ಯಾ ತೋ ಬಡಿ ವಂಡರ್ಫುಲ್ ಬಾತೆ ಸಮಜಾತೇವೋ. ಈಗ ಈ ವಿಚಾರಗಳನ್ನು ಹೊಸಬ್ರು ಯಾರಾದರೂ ಕೇಳಿದ್ರೆ ತಿಳ್ಕೊತಾರೆ, ನೀವು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತೀರಲ್ವಾ ಅಂತ ಆಶ್ಚರ್ಯ ಪಡ್ತಾರೆ. ಆತ್ಮ ಕ್ಯಾ ಹೇ ವಾ ಭಿ ಸಮಜ್ತೆ ಹೇ, ಶರೀರ ಕೋ ತೋ ಸಬ್ ಸಮಜ್ತೆ ಹೇ. ಆತ್ಮ ಏನೋ ಅದನ್ನು ಈಗಷ್ಟೇ ತಿಳ್ಕೊತೀವಿ,
बाकी शरीरಗಳ ಬಗ್ಗೆ ಎಲ್ರಿಗೂ ಗೊತ್ತು. डॉक्टर लोग भी मनुष्य का हार्ट को भी निकाल कर बाहर रखते फिर डाल देते. ಜನರು ಇವತ್ತು ಹಾರ್ಟ್ ಆಪರೇಷನ್ ಮಾಡಬೇಕಾದ್ರೆ ಹಾರ್ಟ್ ತೆಗೆದುಬಿಟ್ಟು ಬೇರೆ ಹಾರ್ಟ್ಗಳನ್ನು ಹಾಕೋದು, ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರಲ್ವಾ. ಕಸಿ ವಿಜ್ಞಾನ ಬಿಟ್ಟಿದೆಯಲ್ಲ ಇವತ್ತು. ಅಂಗಾಂಗಗಳನ್ನೇ ಕಸಿ ಮಾಡೋಷ್ಟು ಅದ್ಭುತ ಚಮತ್ಕಾರ ಕಲ್ತ್ಕೊಂಡಿದ್ದಾರೆ. ಪರಂತು ಆತ್ಮ ಕೋ ಕಿಸ್ಕೋ ಪತಾ ಹೈ ನಹೀ. ಆತ್ಮದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಆತ್ಮ ಹೆಂಗೆ ಬಂತು, ಹೆಂಗೆ ಹೋಗುತ್ತೆ, ಯಾರಿಗೂ ಯಾರೂ ಹಿಡಿಯೋಕ್ಕಾಗೋದಿಲ್ಲ. ಆತ್ಮ ಪತಿತ್ ಸೆ ಪಾವನ್ ಕೇಸೆ ಬಂತಿ ಅಭಿ ಕೋಯಿ ನಹಿ ಜಾನ್ತೆ. ಆತ್ಮ ಪತಿತರಿಂದ ಪಾವನ ಹೆಂಗಾಗತ್ತೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಆತ್ಮ ಕೇತೇನ ಮಹಾನ್ ಆತ್ಮ ಅಂತ ಹೇಳ್ತಾರೆ, ಪಾವನಾತ್ಮ ಅಂತ ಹೇಳ್ತಾರೆ, ಪತಿತಾತ್ಮ ಅಂತ ಹೇಳ್ತಾರೆ. ಸಬ್ ಪುಕಾರ್ತೆ ಬಿ ಹೇ. ಮಹಾತ್ಮ ಅಂತಾರೆ, ಪತಿತಾತ್ಮ ಅಂತಾರೆ, ಪಾಪಾತ್ಮ ಅಂತಾರೆ. ಎಲ್ಲರೂ ಕೂಗ್ತಾ ಇರ್ತಾರೆ, ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು ಅಂತ ಕರೀತಾರೆ. ಪರಂತು ಆತ್ಮ ಕೇಸೆ ಪಾವನ್ ಬನೆಂಗಿ ಉಸ್ಕೆ ಲಿಯೆ ಚಾಹಿಯೆ ಅವಿನಾಶಿ ಸರ್ಜನ್. ಆತ್ಮಗಳನ್ನು ಪ್ಯೂರಿಫೈ ಮಾಡೋವಂಥವ್ರು ಅವಿನಾಶಿ ಸರ್ಜನ್ನು ಶಿವ ಬಾಬಾ ಆಗಿದ್ದಾರೆ. ಆತ್ಮ ಪುಕಾರ್ತಿ ಹೇ ಉನ್ಕೋ ಜೋ ಪುನರ್ಜನ್ಮ ರಹಿತ ಹೇ. ಆತ್ಮನೇ ಕೂಗುತ್ತೆ. ಆತ್ಮ ಅಂತೂ ಪುನರ್ಜನ್ಮ ರಹಿತ ಇದೆ. ಆತ್ಮ ಕೋ ಪವಿತ್ರ ಬನಾನೆ ಕಾ ದವಾಯಿ ಉನ್ಕೆ ಪಾಸಿ. ಆತ್ಮಗಳನ್ನು ಪ್ಯೂರಿಫೈ ಮಾಡೋವಂಥ ಔಷಧಿ ಯಾರ ಹತ್ರ ಇದೆ? ಆ ತಂದೆ ಹತ್ರ ಇದೆ. ತುಮ್ ಬಚ್ಚೋಂಕೋ ಖುಷಿ ಸೆ ರೋಮಾಂಚ ಕಡೆ ಹೋ ಜಾನಾ ಚಾಹಿಯೆ. ಈ ಜ್ಞಾನ ಕೇಳ್ತಾ ಕೇಳ್ತಾ ನಿಮ್ಮ ಮೈ ರೋಮಾಂಚನ ಆಗಬೇಕು. ಎಂಥ ಅದ್ಭುತ ಜ್ಞಾನ ಬಾಬಾ ಹೇಳ್ತಾ ಇದ್ದಾರೆ ಅಂತ. ಭಗವಾನ್ ಪಡಾತೆ ಪರಂತು ತುಮಕೋ ಭಗವಾನ್ ಭಗವತಿ ಬನಾಯಿಂಗೆ. ಭಗವಂತನೇ ಓದಿಸ್ಬಿಟ್ಟು ನಮಗೆ ಭಗವಾನ್ ಭಗವತಿಯನ್ನಾಗೆ ಮಾಡ್ತಾ ಇದ್ದಾರೆ. ಭಕ್ತಿ ಮಾರ್ಗ ಮೇ ಇನ್ ಲಕ್ಷ್ಮೀ ನಾರಾಯಣ್ ಕೋ ಭಗವಾನ್ ಭಗವತಿ ಹೀ ಕೇತೆ. ಲಕ್ಷ್ಮೀನಾರಾಯಣರಿಗೆ ಏನು ಹೇಳ್ತಾರೆ? ಭಗವಾನ್ ಭಗವತಿ ಅಂತ ಹೇಳ್ತಾರೆ. ತೋ ಯಥಾ ರಾಜ ರಾಣಿ ತಥಾ ಪ್ರಜಾ ಹೋಗಿನ. ರಾಜ ರಾಣಿಯಿಂದ ಹಿಡಿದು ಪ್ರಜೆಗಳು ಎಲ್ಲ ಇರ್ತಾರಲ್ವ. ಆಪ್ ಸಮಾನ್ ಪವಿತ್ರ ಬಿ ಬನಾತೆ ಹೇ. ತಮ್ಮ ಸಮಾನ ಅನೇಕರನ್ನು ಕೂಡ ಏನು ಮಾಡ್ತಾರೆ? ಪವಿತ್ರರನ್ನಾಗೂ ಮಾಡ್ತಾರೆ. ಜ್ಞಾನ ಸಾಗರ್ ಬಿ ಬನಾತೆ ಹೇ ಫಿರ್ ಅಪ್ನೆ ಸೆ ಬಿ ಜಾಸ್ತಿ. ಜ್ಞಾನ ಸಾಗರರು ಮಾಡ್ತಾರೆ, ಮತ್ತು ತಮಗಿಂತಲೂ ಜಾಸ್ತಿನೂ ವಿಶ್ವಕ ಮಾಲೀಕ್ ಬನಾತೆ. ಬಾಬಾ ಅವರು ತಮಗಿಂತಲೂ ದೊಡ್ಡವ್ರನ್ನ ಅಂದರೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಖುದ್ದಾಗೋದಿಲ್ಲ. ಪವಿತ್ರ ಅಪವಿತ್ರ ಕಾ ಕಂಪ್ಲೀಟ್ ಪಾರ್ಟ್ ತುಮಕೋ ಬಜಾನ. ಪವಿತ್ರ ಆತ್ಮ ಆಗೋದು ಅಪವಿತ್ರ ಆತ್ಮ ಆಗೋದು ಪಾರ್ಟ್ ನೀವು ಮಾಡ್ತೀರಾ, ನಾನು ಮಾಡೋದಿಲ್ಲ. ತುಮ್ ಜಾನ್ತೆ ಹೋ ಬಾಬಾ ಆಯಾ ಹುವಾ ಹೈ ಫಿರ್ ಸೆ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ ಕರ್ನೆ. ಈಗ ನೋಡಿ, ನಿಮಗೆ ತಿಳ್ಕೊಂಡಿದ್ದೀರಿ, ಪಾಪ ಬಂದಿದ್ದಾರೆ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲಿಕ್ಕೋಸ್ಕರ. ಜಿಸ್ಕೆ ಲಿಯೆ ಹೀ ಕೇತೆ ಹೇ ಯಾ ಧರ್ಮ ಪ್ರಾಯಲಪ್ ಹೋ ಗಯಾ. ಅವ್ರಿಗೋಸ್ಕರನೇ ಹೇಳ್ತಾರೆ, ಏನು ಮೊದಲು ಧರ್ಮ ಇತ್ತು ಅದು ನಶಿಸಿ ಹೋಗ್ಬಿಟ್ಟಿದೆ. ಉನ್ಕಾ ಹಿ ಬಡ್ಕಾ ಜಾಡ್ಕೆ ಸಾಥ್ ಬೇಂಟ್ ಕಿ ಗೈ. ಅದನ್ನೇ ಕಲ್ಪವೃಕ್ಷದ ಜೊತೆಯಲ್ಲಿ ಹೋಲಿಕೆ ಮಾಡಲಾಗಿದೆ. ಶಾಖೆಯೇ ಢೇರ್ ನಿಕಲ್ ಹೇ ತುರ್ಹೈ. ಶಾಖೆಗಳು ಬೇಕಾದಷ್ಟು ಇಟ್ಕೊಂಡಿದೆ, ಫೌಂಡೇಶನ್ ಇಲ್ಲ. ಯಹ ಬಿ ಕಿತನೆ ಧರ್ಮ ಕಾ ಶಾಖೆಯೇ ನಿಕ್ಲಿ. ಇದು ಕೂಡ ಅನೇಕ ಶಾಖೆಗಳು ಹುಟ್ಕೊಂಡಿದೆ ಅಂತಾರೆ. ಫೌಂಡೇಶನ್ ದೇವತಾ ಧರ್ಮ ನಹಿ. ಮೇನು ತಳಪಾಯ ಫೌಂಡೇಶನ್ನು ಇಲ್ಲವೇ ಇಲ್ಲ. ಪ್ರಾಯಲೋಪ ಹೇ. ಏನಾಗ್ಬಿಟ್ಟಿದೆ? ಪ್ರಾಯಲೋಪ ಆಗೋಗ್ಬಿಟ್ಟಿದೆ ಫೌಂಡೇಶನ್. ಬಾಬಾ ಕೇತೆ ಧರ್ಮ ಹೇ ಪರಂತು ಧರ್ಮ ಕಾ ಭಿ ನಾಮ್ ಫಿರಾ ದಿಯಾ ಹೇ. ಇವತ್ತು ಧರ್ಮಗಳು ಬೇಕಾದಷ್ಟಿದೆ, ಮೂಲ ಧರ್ಮದ ಹೆಸರನ್ನೇ ಏನು ಮಾಡಿಬಿಟ್ಟಿದ್ದಾರೆ? ತಿರುಗಿಸ್ಬಿಟ್ಟಿದ್ದಾರೆ. ಪವಿತ್ರ ನಾವು ಅನೇಕ ಕಾರಣ ಅಪನೆ ಕೋ ದೇವತಾ ಕ್ಯಾ ನಾ ಸಕೆ. ಪವಿತ್ರರಲ್ಲದೇ ಇರೋ ಕಾರಣ ತಮ್ಮಂಥವು ದೇವತೆಗಳು ಅಂತ ಹೇಳ್ಕೊಳಕ್ಕಾಗಲ್ಲ. ನಾತೋ ತಬ್ ಬಾಪ್ ಆಕರ್ ರಚನಾ ರಚೆ. ಪವಿತ್ರ ಇಲ್ಲದೆ ಇರೋದ್ರಿಂದನೇ ಶಿವಬಾಬಾ ಬಂದು ಹೊಸದಾಗಿ ರಚನೆ ಮಾಡಬೇಕಾಗತ್ತೆ. ಅವಿ ತುಮ್ ಸಮಸ್ತೆ ಹೋ ಹಮ್ ಪವಿತ್ರ ದೇವತಾ ಎತ್ತೆ. ಈಗ ನೀವು ತಿಳ್ಕೊಂಡಿದ್ದೀರಿ ನಾವೆಲ್ಲ ಪವಿತ್ರ ದೇವತೆಗಳು ಆಗಿದ್ವಿ. ಬಿ ಪತಿತ್ ಬನ್ನೆ ಹೇ ಹರ್ ಚೀಸ್ ಐಸಾ ಹೋತೆ. ಈಗ ಕಲಿಯುಗದಲ್ಲಿ ಪತಿತ್ ಆಗಿಬಿಟ್ಟಿದ್ವಿ. ಪ್ರತಿಯೊಂದು ವಸ್ತು ಹೊಸದಾಗತ್ತೆ. ತುಮ್ ಬಚ್ಚೋಂಕೋ ಬಿ ಭೂಲ್ನ ನಹಿ ಚಿ. ಈ ವಿಚಾರಗಳನ್ನು ಎಂದೂ ನೀವು ಮರಿಬೇಡ್ರಿ. ಪಹಲೆ ಮುಖ್ಯ ಮಂಜಿಲ್ ಹೇ ಬಾಪ್ ಕೋ ಯಾದ್ ಕರ್ನೆಗೆ ಜಿಸ್ಮೆ ಪಾವನ್ ಬನ್ನ ಹೇ. ಮೇಯ್ನ್ ಗುರಿ ಏನಾಗಿದೆ? ತಂದೆಯನ್ನು ನೆನಪು ಮಾಡ್ತಕ್ಕಂಥದ್ದು. ಮತ್ತು ತಂದೆ ನೆನಪು ಮಾಡೋದ್ರಿಂದ ಪಾವನರು ಆಗ್ತೀರಾ. ಬೋಲ್ತೆ ಹೋ ಸಬ್ ಐಸೆ ಹೇ ಹಮ್ಕೋ ಪಾವನ್ ಬನಾವ್. ಹೇಳ್ತಾ ಇರ್ತಾರೆ ಎಲ್ಲರೂ ಈ ರೀತಿ, ನಮಗೆಲ್ರಿಗೂ ಪಾವನರನ್ನಾಗಿ ಮಾಡಿ. ಐಸಾ ನಹಿ ಕಹೆಂಗೆ ಕಿ ಹಮ್ಕೋ ರಾಜಾ ರಾಣಿ ಬನಾವ್. ಈ ರೀತಿ ಹೇಳೋದಿಲ್ಲ, ನಮ್ಮನ್ನು ರಾಜಾರಾಣಿ ಮಾಡಿ ಅಂತ ಹೇಳೋದಿಲ್ಲ. ತೋ ತುಮ್ ಬಚ್ಚೋಂಕೋ ಬಹುತ್ ಫಕೂರ್ ಹೋನಾ ಚಾಹಿಯೆ. ನೀವು ಮಕ್ಕಳಿಗೆ ತುಂಬಾ ಏನಿರಬೇಕು? ನಶೆ ಖುಷಿ ಇರಬೇಕು ಅಂತಾರೆ. ತುಮ್ ಜಾನ್ತೆ ಹೋ ಹಮ್ ತೋ ಭಗವಾನ್ ಕೆ ಬಚ್ಚೆ. ನೀವು ತಿಳ್ಕೊಂಡಿದ್ದೀರಿ ನಾವೆಲ್ಲರೂ
ಭಗವಂತನಿಗೆ ಮಕ್ಕಳು ಅಭಿ ಹಮ್ಕೋ ಜರೂರ್ ವರ್ಷ ಮಿಲ್ನಾ ಚಾಹಿಯೆ. ಈಗ ನಮಗೆ ತಂದೆಯಿಂದ ಸಂಪೂರ್ಣವಾಗಿ ಆಸ್ತಿ ಸಿಗಬೇಕು. ಕಲ್ಪ ಯಾ ಪಾರ್ಟ್ ಬಜಾಯ ಹೇ. ಪ್ರತಿ ಕಲ್ಪದಲ್ಲಿ ನಾವು ಬಂದ ಪಾತ್ರಗಳನ್ನು ಅಭಿನಯಿಸ್ತಾ ಬಂದ್ವಿ. ಜಾಡ್ ಬಡ್ತಾ ಹೀ ಜಾಯೇಗ. ವೃಕ್ಷ ಏನಾಗ್ತಾ ಹೋಗುತ್ತೆ, ದಿನೇ ದಿನೇ ವೃದ್ಧಿ ಆಗ್ತಾ ಹೋಗುತ್ತೆ. ಬಾಬಾನೇ ಚಿತ್ರೋಂ ಪರ್ ಬಿ ಸಮಜಾಯ ಹೇ ಈ ಸದ್ಗತಿ ಕೆ ಚಿತ್ರ ಹೇ. ಬಾಬಾ ಅವರು ತಿಳಿಸ್ಕೊಟ್ಟಿದ್ದಾರೆ ಚಿತ್ರಗಳ ಬಗ್ಗೆನೂ ಕೂಡ, ಇದು ಸದ್ಗತಿಯ ಚಿತ್ರ. ತುಂಬ ಊರಲ್ಲಿ ಬಿ ಸಮಜಾತೆ. ನೀವು ಎಲ್ಲ ವಿಷಯದವಾಗಿ ಎಲ್ಲ ತಿಳಿಸ್ಕೊಡ್ತೀರಾ. ಚಿತ್ರೋಂ ಪರ್ ಬಿ ಸಮಜಾತೆ ಹೋ. ತುಮಾರೆ ಇನ್ ಚಿತ್ರೋ ಮೇ ಸೃಷ್ಟಿಗೆ ಆದಿ ಮಧ್ಯಂತ ಕಾ ರಾಜ್ ಆ ಜಾತಾ ಹೇ. ನಿಮ್ಮ ಈ ಚಿತ್ರಗಳಲ್ಲಿ ಪ್ರಪಂಚದ ಆದಿ ಮಧ್ಯಂತದ ಜ್ಞಾನ ಎಲ್ಲ ಬಂದ್ಬಿಡುತ್ತೆ. ಬಚ್ಚೆ ಜೋ ಸರ್ವಿಸ್ ಕರ್ನೆ ವಾಲೆ ಹೇ ಆಪ್ ಸಮಾನ್ ಬನಾತೆ ಜಾತೆ ಹೇ. ಮಕ್ಕಳು ಸೇವೆ ಮಾಡೋವಂಥವ್ರು ಇದ್ದೀರಿ, ನೀವು ಅನೇಕರನ್ನ ತಮ್ಮ ಸಮಾನ ಮಾಡ್ತಾ ಇರ್ತೀರ. ಪಡ್ಕರ್ ಪಡಾನೆ ಕಿ ಕೋಶಿಶ್ ಕರ್ನಿ ಚಾಹಿಯೆ. ಓದಲೂಬೇಕು, ಬೇರೆಯವ್ರಿಗೆ ಓದಿಸೋಕ್ಕೂ ಕೂಡ ನೀವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಜಿತನ ಜಾಸ್ತಿ ಪಡೆಂಗೆ ಉತನ ಊಂಚ್ ಪದ ಪಾಯಂಗೆ. ಯಾರು ಹೆಚ್ಚು ಚೆನ್ನಾಗಿ ಓದ್ತಾರೆ ಅವರೇ ಹೆಚ್ಚು ಒಳ್ಳೆ ಪದವಿಗೆ ಹೋಗ್ತಾರೆ. ಬಾಬಾ ಕೇಳ್ತೆ ಹೇ ಮೈ ತದ್ಬೀ ತೋ ಕರಾತಾ ಹೂँ. ನಾನು ಬಂದು ನಿಮ್ಗೆ ಏನು ಮಾಡಿಸ್ತೀನಿ, ಅದೃಷ್ಟ ಮಾಡಿಸ್ತೀನಿ. ಪರಂತು ತಕ್ದೀರ್ ಬಿ ಹೋನ. ಅದೃಷ್ಟ ರೂಪಿಸ್ಕೊಳ್ಳೋಕ್ಕೂ ಕೂಡ ಭಾಗ್ಯ ಬೇಕಲ್ವಾ. ಹರ್ ಏಕ ಡ್ರಾಮಾ ಅನುಸಾರ ಪುರುಷಾರ್ಥ ಕರ್ತೇನೆ. ಪ್ರತಿಯೊಬ್ಬರು ಅವ್ರವ್ರ ಪುರುಷಾರ್ಥನ ನಾಟಕದ ಅನುಸಾರ ಮಾಡ್ತಾ ಇರ್ತಾರೆ. ಡ್ರಾಮಾ ಕಾ ರಾಜ್ ಬಿ ಬಾಬಾನೇ ಸಮಜಾಯ. ನಾಟಕದ ರಹಸ್ಯನೂ ಕೂಡ ತಂದೆ ಬಂದು ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಬಿ ಹೇ, ಟೀಚರ್ ಬಿ ಹೇ, ಸಾಥ್ ಲೇ ಜಾನೆ ವಾಲ ಸಚ್ಚ ಸದ್ಗುರು ಬಿ. ತಂದೆನೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ, ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಟೀಚರ್ ಕೂಡ ಆಗಿದ್ದಾರೆ. ಸಾಥ್ ಲೇ ಜಾನೆ ವಾಲ ಸದ್ಗುರು ಬಿ. ಜೊತೆಯಲ್ಲಿ ಮನೆಗೆ ಕರ್ಕೊಂಡು ಹೋಗುವಂಥ ಸದ್ಗುರುನೂ ಆಗಿದ್ದಾರೆ. ಬಾಪ್ ಹೇ ಅಕಾಲ ಮೂರತ್. ತಂದೆನೂ ಆಗಿದ್ದಾರೆ, ಅಕಾಲ ಮೂರ್ತಿನೂ ಆಗಿದ್ದಾರೆ. ಆತ್ಮಕ ಯ ತಖ್ತ ಹೇ ಜಿಸ್ಸೆ ಯ ಪಾರ್ಟ್ ಬಜಾತೆ. ಆತ್ಮದ್ದು ಇದು ಸಿಂಹಾಸನ ಆಗಿದೆ, ಇಲ್ಲಿ ಆತ್ಮ ಪಾತ್ರ ಅಭಿನಯಿಸುತ್ತೆ. तो बाप को भी पार्ट बजाने हैं सद्गति करने के लिए तख्त चाहिए ना. ಶಿವ ಬಾಬಾನು ಪಾತ್ರ ಅಭಿನಯಿಸಲಿಕ್ಕೆ, ಸದ್ಗತಿ ಮಾಡಿಸ್ಲಿಕ್ಕೆ ಸಿಂಹಾಸನ ಬೇಕಲ್ಲ. ಬಾಬಾ ಕೇಳ್ತೆ ಮುझे ಸಾಧಾರಣ ತನ ಮೇ ಹಿ ಆನಾ ಹೇ. ಬಾಬಾ ಹೇಳ್ತಾರೆ ನಾನು ಸಾಧಾರಣವಾದಂಥ ಶರೀರದಲ್ಲಿ ಬರಬೇಕಾಗತ್ತೆ. ಬಬ್ಕಾ ಠಾಟ್ ಕುಚ್ ಬಿ ನಹಿ ರಖ್ ಸಕ್ತಾ. ನಾನೇನು ವೈಭವೀಕರಣ ಮಾಡೋದಿಲ್ಲ, ನಾನು ಬರ್ತೀನಿ, ನಾನು ಸಿಂಪಲ್ ಆಗಿ ಬರ್ತೀನಿ. ವೇರ್ ಗುರು ಉनका ಫಾಲೋಯರ್ಸ್ ಲೋಗ್ ತೋ ಗುರು ಕೆ ಲಿಯೆ ಸೋನೆ ಕಾ ಸಿಂಹಾಸನ ಬನಾತೆ ಹೈ. ಆ ಗುರು ಜನರಿಗೆ ಅವ್ರ ಅನುಯಾಯಿಗಳಿರ್ತಾರೆ, ಶಿಷ್ಯರು, ಅವ್ರಿಗೆ ಸಿಂಹಾಸನ ಚಿನ್ನದ್ದೇ ಮಾಡಿ ಇಟ್ಬಿಡ್ತಾರೆ, ಮನೆಗಳು ಕಟ್ಟಿಕೊಟ್ಬಿಡ್ತಾರೆ. ತುಮ್ ಕ್ಯಾ ಬನಾಯಂಗೆ, ನೀವೇನು ಮಾಡ್ತೀರಿ ನನಗೆ ಅಂತ ಬಾಬಾ ಕೇಳ್ತಾರೆ. ತುಮ್ ಬಚ್ಚೆ ಬಿ ಹೋ ಸ್ಟೂಡೆಂಟ್ ಬಿ ಹೋ. ನೀವು ಮಕ್ಕಳು ಆಗಿದ್ದೀರಿ ಮತ್ತು ಸ್ಟೂಡೆಂಟು ಆಗಿದ್ದೀರಿ. ತೋ ತುಮ್ ಉನ್ಕೆ ಲಿಯೆ ಕ್ಯಾ ಕರೆಂಗೆ, ನೀವೇನು ಮಾಡ್ತೀರಾ, ಕಹಾ ಬನಾಯಂಗೆ, ಎಲ್ಲಿ ಮಾಡ್ತೀರಾ. ಯಹ ತೋ ಹೈ ಸಾಧಾರಣ. ಬ್ರಹ್ಮಬಾಬಾ ಅವರು ಸಿಂಪಲ್ ಆಗಿರ್ತಿದ್ರು, ಅವರೇನು ವೈಭವೀಕರಣ ಇಷ್ಟಪಡ್ತಾ ಇರಲಿಲ್ಲ. ಬಚ್ಚೋಂಕೋ ಯಹ ಬಿ ಸಮಜಾತೆ ರಹತೆ ಹೇ ವೇಷಾಂ ಕಾ ಬಿ ಸರ್ವಿಸ್ ಕರೋ. ಬಾಬಾ ಅವ್ರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಕೆಟ್ಟೋಗಿರೋ ಜನಕ್ಕೂ ಹೋಗ್ಬಿಟ್ಟು ಸೇವೆ ಮಾಡಿರಿ. ಗರೀಬೋಂಕ ಉದ್ಧಾರ ಕರ್ನಾ ಹೇ. ಬಡವರಾಗಿ ಹೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಉದ್ಧಾರ ಮಾಡಿ. ಬಚ್ಚೆ ಕೋಶಿಶ್ ಬಿ ಕರ್ತೆ ಹೇ ಬನಾರಸ್ ಮೇ ಬಿ ಗಯೆ. ಮಕ್ಕಳು ಪ್ರಯತ್ನನೂ ಮಾಡ್ತಾರೆ, ಬನಾರಸ್ಗೂ ಹೋಗಿದ್ದಾರೆ. ಉನೋಂಕ ತುಮ್ನೆ ಉಠಾಯ ತೋ ಕಹೆಂಗೆ ವಾಹ್ ಬಿ ಕಿ ಕಮಾಲ್ ಹೇ. ಬನಾರಸ್ನಲ್ಲಿ ಹೋಗಿದ್ದಾರೆ ಎಷ್ಟೋ ಜನ ಸೇವೆ ಮಾಡೋಕ್ಕೆ. ನೀವು ಅಂಥ ಬಡಬಗ್ಗರಿಗೆಲ್ಲ ಸೇವೆ ಮಾಡಿದ್ರೆ ವಾಹ್ ಕಮಾಲ್ ಮಾಡ್ತಾ ಇದ್ದಾರೆ ಬಿ ಕೆಸ್ ಅಂತಾರೆ. ವೇಶ್ಯಾವಂಕೋ ಬಿ ಯಜ್ಞಾನ ದೇತೆ. ವೇಶ್ಯರನ್ನು ಕೂಡ ಅವರು ವೃತ್ತಿಯಿಂದ ಬಿಡಿಸ್ತಾರೆ, ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಖುಷಿಯಾಗಿಬಿಡ್ತಾರೆ. ಉನ್ಕೋ ಬಿ ಸಮಜಾಯೆ ಆತೋ ದಂಧಾ ಹಿ ಚೋಡು ಶಿವಾಲಯ ಕಾ ಮಾಲಿಕ್ ಬನೋ. ವೇಶ್ಯದಲ್ಲಿ ಹೋಗಿ ಹೇಳ್ಬೇಕಂತೆ, ನೀವು ಈ ಬಿಸ್ನೆಸ್ ಬಿಟ್ಬಿಟ್ಟು ಶಿವಾಲಯಕ್ಕೆ ಮಾಲೀಕರಾಗ್ರಿ ಅಂತೇಳ್ಬಿಟ್ಟು ಅವ್ರಿಗೂ ತಿಳಿಸಿ. ಯಹ ನಾಲೆಡ್ಜ್ ಸೀಕರ್ ಫಿರ್ ಸಿಕ್ಕಲಾವೋ. ಈ ಜ್ಞಾನ ಕಲ್ತ್ಕೊಂಡು ನಿಮ್ಮ ಥರ ಇನ್ನೂ ಕೆಟ್ಟೋಗಿರೋ ಜನಕ್ಕೆಲ್ಲ ಇದನ್ನು ಕಲಿಸ್ಕೊಡ್ರಿ ಅಂತೇಳಿ ಅವ್ರಿಗೂ ಹೇಳಿ. ವೇಷಯ ಫಿರ್ ಅವ್ರಂಕೋ ಬಿ ಸಿಕ್ಕಲಾ ಸಕ್ತಿ. ಅವ್ರು ಹೋಗಿ ಬೇರೆಯವ್ರಿಗೂ ಕೂಡ ಪರಿವರ್ತನೆ ಮಾಡ್ಬೋದು. ಸೀಕರ್ ಹೋಶ್ಯಾರ್ ಹೋ ಜಾಯಂಗೆ ಫಿರ್ ಆಫೀಸರ್ಸ್ಕೋ ಬಿ ಸಮಜಾಯಂಗೆ. ಕಲ್ತ್ಕೊಂಡ್ಬಿಟ್ಟು ಹುಷಾರಾಗ್ಬಿಟ್ರೆ ಆಮೇಲೆ ಅವರು ಆಫೀಸರ್ಸ್ ಇರ್ತಾರೆ, ಅವ್ರಿಗೂ ಕೂಡ ಹೋಗಿ ತಿಳಿಸ್ಬೋದು. हाल में चित्र आदि रख बैठकर समझाओ सब कहेंगे वेश्याओं को भी शिवालयवासी बनाने के लिए बी के निमित्त बनी है. ನೀವು ಹೋಗಿ ಚಿತ್ರಗಳ ಜೊತೆಯಲ್ಲಿ ಎತ್ಕೊಂಡು ಹೋಗಿ ಹಾಲುಗಳಲ್ಲಿ ಹಾಕಿ, ಗೌರ್ಮೆಂಟ್ ಆಫೀಸರ್ಸಲ್ಲಿ ಹಾಕಿ ತಿಳಿಸ್ಕೊಟ್ರೆ ಇವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವೇಶ್ಯೆಯನ್ನು ಕೂಡ ಶಿವಾಲಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಬಿ ಕೆ ನಿಮಿತ್ತ ಆಗಿದ್ದಾರೆ ಈ ಕಾರ್ಯಕ್ಕೆ ಅಂತೇಳ್ಬಿಟ್ಟು
ಖುಷಿ ಪಡ್ತಾರೆ. ಬಚ್ಚೋं को सर्विस के लिए ख्याल चलाने चाहिए. ಮಕ್ಕಳು ಸೇವೆ ಮಾಡೋಕ್ಕೋಸ್ಕರ ಮೈಂಡ್ ಓಡಿಸಿ ಅಂತ ಇದ್ದಾರೆ ಬಾಬಾ. ತುಮಾರೆ ಊಪರ್ ಬಹುತ್ ಬಡ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಆತಿಯಾ ಅಲ್ಲ, ಅಹಲ್ಯ, ಕಬ್ಜಾಯ, ಭೀಲ್ನಿಯ, ಗಣಕ ಇನ್ ಸಾಬ್ಕ ಉದ್ಧಾರ ಕರ. ಎಷ್ಟು ಕೆಳಮಟ್ಟಕ್ಕೆ ಹೋಗಿರೋ ಅಂಥವರೆಲ್ಲ ಇದ್ದಾರೆ, ಅವರೆಲ್ಲರನ್ನೂ ಕೂಡ ನೀವು ಉದ್ಧಾರ ಮಾಡಬೇಕು. ಗಾಯನ್ ಬಿ ಸಾಧುओं का भी ಉದ್ಧಾರ ಕಿಯಾ. ಭಗವಂತನ ಮಹಿಮೆ ಇದೆಯಲ್ಲ, ಸಾಧು ಸಂತರನ್ನು ಉದ್ಧಾರ ಮಾಡಿದ್ರು ಅಂತ. ಯಾತೋ ಸಮಸ್ತೆ ಸಾಧುओं का ಉದ್ಧಾರ ಹೋಗ ಪಿಛಾಡಿ. ಸಾಧು ಸಂತರದ್ದು ಉದ್ಧಾರ ಆಗುತ್ತೆ ಕೊನೆ ಟೈಮ್ಗೆ. ಅಭಿ ತೋ ತುಮಾರೆ ಬನ್ ಜಾಯೆ ತೋ ಭಕ್ತಿ ಮಾರ್ಗ ಹಿ ಸಾರ ಖತಮ್ ಹೋ ಜಾಯೆ. ಇವಾಗಲೇ ನಿಮ್ಮ ಒಂದು ಅನ್ಯಾಯಗಳಾಗ್ಬಿಟ್ರೆ ಭಕ್ತಿನೇ ಕ್ಲೋಸ್ ಆಗಿಬಿಡುತ್ತೆ ಅಂತ. ರೆವಲ್ಯೂಷನ್ ಹೋ ಜಾಯೆ, ಕ್ರಾಂತಿನೇ ಆಗೋಗ್ಬಿಡುತ್ತೆ ಅವರು ಬಂದುಬಿಟ್ರೆ ಈ ಜ್ಞಾನಕ್ಕೆ ಅಂತಾರೆ ಬಾಬಾ. ಸನ್ಯಾಸಿ ಲೋಗ್ ಬಿ ಅಪನ ಆಶ್ರಮ छोड़ दे, ಬಸ್ ಹಮ್ನೆ ಹಾರ್ ಕಾಯಿ ಯಾ ಪಿಛಾಡಿ ಮೇ ಹೋಗ. ಸಾಧು ಸಂತರು ಅವ್ರ ಮನೆ ಮಠಗಳು ಬಿಟ್ಬಿಟ್ಟು ಈ ಜ್ಞಾನಕ್ಕೆ ಬಂದುಬಿಟ್ರೆ, ನಾವು ಸೋತ್ವಿ ಅಂತ ಬಂದುಬಿಟ್ರೆ ಇದು ಕೊನೆಗಾಗುತ್ತೆ, ಇದಾಗುತ್ತೆ ಕೊನೆಗೆ. ಅಂದರೆ ಭಗವಂತ ಬಂದಿದ್ದಾರೆ, ಓದಿಸ್ತಾ ಇದ್ದಾರೆ ಅಂತ ಕೊನೆಗೆಲ್ಲ ಒಪ್ಕೊಳ್ಳೇಬೇಕು. ಬಾಬಾ ಡೈರೆಕ್ಷನ್ ದೇತೆ ರಾತೆ ಐಸೆ ಐಸೆ ಕರೋ. ಬಾಬಾ ಅವ್ರು ಡೈರೆಕ್ಷನ್ ಕೊಡ್ತಾ ಇರ್ತಾರೆ, ಈ ರೀತಿ ಮಾಡ್ರಿ ಅಂತ. ಬಾಬಾ ತೋ ಕಹಾ ಬಾಹರ್ ನೈ ಜಾ ಸಕ್ತೆ. ಬಾಬಾ ಕಹೆಂಗೆ ಬಚ್ಚೋನ್ ಸೆ ಜಾಕರ್ ಸೀಕೋ. ಬಾಬಾ ಹೇಳ್ತಾರೆ ಮಕ್ಕಳ ಹತ್ರ ಹೋಗಿ ಕಲೀರಿ. ಸಮಜಾನೆಗೆ ಬಿ ಯುಕ್ತಿಯ ಸಹ ಬಚ್ಚೋಂಕು ಬತಾತಾರೆ. ತಿಳಿಸ್ಕೊಡೋಕ್ಕೂ ಐಡಿಯಾಸು ಬಾಬಾ ಎಲ್ಲರಿಗೂ ಹೇಳ್ಕೊಡ್ತಾರೆ. ಐಸಾ ಕಾರ್ಯ ಕರ್ಕೆ ದಿಖಾವೋ ಜೋ ಮನುಷ್ಯ ಮುಖ ಸೆ ಕಹೆ ವಾಹ್ ವಾಹ್. ಈ ರೀತಿ ನೀವು ಮಾಡಿ ಸೇವೆ ಬಾಯಿಂದ ಬರಬೇಕು. ಇವ್ರು ಎಂಥ ಒಳ್ಳೆ ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರಪ್ಪ ಬ್ರಹ್ಮಕುಮಾರಿ ಇರುವಂಥ. ಗಾಯನ್ ಬಿ ಶಕ್ತಿಯೊಮ್ಮೆ ಜ್ಞಾನ ಬಾಣ್ ಭಗವಾನ್ನೇ ಬರೇತೆ. ಗಾಯನ ಕೂಡ ಇದೆ, ಶಕ್ತಿಯರ ಒಂದು ಅಲ್ಲಿ ಒಳಗಡೆ ಜ್ಞಾನ ಬಾಣವನ್ನು ಭಗವಂತನೇ ತುಂಬಿದ್ರು. ಯ ಜ್ಞಾನ ಬಾಣ ಹೇ. ಬಾಬಾ ಕೊಡ್ತಾ ಇರೋ ಈ ಪಾಯಿಂಟ್ಸ್ ಎಲ್ಲ ಏನಾಗಿದೆ, ಜ್ಞಾನದ ಬಾಣ ಆಗಿದೆ. ತುಮ್ ಜಾನ್ತೆ ಹೋ ಯ ಬಾಣ ತುಮಕೋ ಇಸ್ ದುನಿಯಾ ಸೆ ಉಸ್ ದುನಿಯಾ ಮೇಲೆ ಲೇ ಜಾತೆ. ಈ ಬಾಣ ನಿಮ್ಮನ್ನು ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ. ತುಂಬ ಬಚ್ಚೋಂಕೋ ಬಹುತ್ ವಿಶಾಲ್ ಬುದ್ಧಿ ಬನ್ನ. ನೀವು ತುಂಬ ಬ್ರಾಡ್ ಮೈಂಡ್ ಆಗಬೇಕು ಅಂತಿದ್ದಾರೆ. ಐಸಾ ಜಗ ಭಿ ತುಮಾರಾ ನಾಮ್ ಹುವಾ, ಗೌರ್ಮೆಂಟ್ ಕೋ ಭಿ ಮಾಲೂಮ್ ಪಡೆ ತೋ ಫಿರ್ ಬಹುತ್ ಪ್ರಭಾವ ನಿಕ್ಲಿ. ಈ ರೀತಿ ನೀವು ಸರ್ಕಾರದವ್ರಿಗೂ ನೀವು ತಿಳಿಸ್ತಾ ಹೋಗಿ, ನೀವು ಭಾಳಷ್ಟು ಯುಕ್ತಿಯಿಂದ ನೀವು ತಿಳಿಸ್ತಾ ಹೋಗಿ ಏನಾಗುತ್ತೆ, ಸರ್ಕಾರದವ್ರಿಗೂ ಇದು ಪ್ರಭಾವ ಬೀಳುತ್ತೆ. ಏಕ್ ಜಗ ಸೆ ಕೊಯಿ अच्छे 5-7 ಆಫೀಸರ್ಸ್ ನಿಕ್ಲೆ ತೋ ಅಖಬಾರೋ ಮೇ ಭಿ ಡಾಲ್ನೆ ಲಗ್ ಪಡೆಂಗೆ. ಯಾವುದಾದ್ರೂ ಊರುಗಳಲ್ಲಿ 5 ಅಥವಾ 7 ಆಫೀಸರ್ಸು ಈ ಜ್ಞಾನ ತಿಳ್ಕೊಂಡು ಚೆನ್ನಾಗಿ ರೆಡಿ ಆಗಿಬಿಟ್ರೆ ಪೇಪರ್ಗಳಲ್ಲಿ ಬಂದುಬಿಡುತ್ತೆ. ರಾಜಯೋಗ ಕಲಿತಾ ಇದ್ದಾರೆ, ಒಳ್ಳೆ ಆಫೀಸರ್ಸ್ ರೆಡಿ ಆಗಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಪೇಪರ್ಗಳಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. तो कहेंगे अब बी के वेश्याओं से भी यह धंधा छुड़ाते हैं, ಶಿವಾಲಯ का ಮಾಲಿಕ್ बनाते हैं. ಆಮೇಲೆ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವರು ವೇಷಾಟಿಕೆಯನ್ನು ಬಿಡಿಸ್ತಾರೆ, ಆಫೀಸರ್ಸ್ಗೆ ಒಳ್ಳೆ ಆಫೀಸರ್ಸ್ ಮಾಡ್ತಾರೆ ಅಂದ್ಬಿಟ್ಟು ವಾಹ್ ವಾಹ್ ಅಂತ ಆಗುತ್ತೆ. ದನ್ ಆದಿ ಸಬ್ ವಾಹ ಲೇ ಆಯಂಗೆ. ಬೇಕಾದಷ್ಟು ಹಣ ಖರ್ಚಿಗೆಲ್ಲನೂ ಕೂಡ ಕೊಡೋಕ್ಕೆ ಬರ್ತಾರೆ. ತುಮ್ ದನ್ ಕ್ಯಾ ಕರೆಂಗೆ, ನೀವು ದುಡ್ಡು ಏನು ಮಾಡ್ತೀರಾ, ತುಮ್ ಬಡೆ ಬಡೆ ಸೆಂಟರ್ಸ್ ಕೋಲೆಂಗೆ ಪೈಸೆ ಸೆ ಚಿತ್ರಾದಿ ಬನಾನೆ ಹೋತೆ ಹೇ. ನಿಮ್ಮ ಹತ್ರ ಹಣ ಬಂದಂಗೆಲ್ಲ ನೀವು ದೊಡ್ಡ ದೊಡ್ಡ ಸೆಂಟರ್ಸ್ ಓಪನ್ ಮಾಡ್ತೀರಾ, ಆಮೇಲೆ ಚಿತ್ರಗಳನ್ನು ಮಾಡಿಸ್ತೀರಾ. ಮನುಷ್ಯ ದೇಕರ್ ಬಡ ವಂಡರ್ ಖಾಯಂಗೆ. ಜನರು ನೋಡಿಬಿಟ್ಟು ಆಶ್ಚರ್ಯಚಕಿತರಾಗ್ತಾರೆ. ಕಹೆಂಗೆ ಪೆಹಲೆ ತುಮಕೋ ಪ್ರತಿಜ್ಞಾ ಪ್ರೈಸ್ ದೇನಿ ಚೈ. ಫಸ್ಟು ನಿಮಗೆ ಪ್ರೈಸ್ ಕೊಡಬೇಕು ಅಂತ ಗೌರ್ಮೆಂಟ್ ಹೌಸೂ ಕೂಡ ನಿಮ್ಮ ಒಂದು ಚಿತ್ರಗಳು ಹಾಕೋದಕ್ಕೆ ಕೊಡ್ತಾರೆ. ಮುಂದೆ ಹೋಗ್ತಾ ಅಷ್ಟು ಪ್ರಭಾವ ಆಗುತ್ತೆ ಇದರದ್ದು ಅಂತ ಬಾಬಾ ಹೇಳಿದ್ದಾರೆ. इन पर बहुत आशिक होंगे, दिल में चाहना होनी चाहिए, मनुष्यों को देवता कैसे बनाए. ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು, ಮಾನವರನ್ನು ದೇವತೆಗಳನ್ನಾಗಿ ಹೆಂಗೆ ಮಾಡಬೇಕು ಅನ್ನೋದು. ಯಾ ಜಾನ್ತೆ ಹೋ ಜಿನೋನೆ ಕಲ್ಪ ಪೇಲೆ ಲಿಯಾ ಹೇ ವಹಿ ಲೆಂಗೆ. ನಿಮ್ಗೆ ಇದು ಕೂಡ ಗೊತ್ತಿದೆ, ಕಲ್ಪದ ಹಿಂದೆ ಏನೆಲ್ಲ ತೊಗೊಂಡಿದ್ರೋ ತೊಗೊತೀರಾ. ಇತನಾ ಧನ್ ಆದಿ ಸಬ್ ಕುಚ್ ಛೋಡ್ದೆ ಮೆಹನತ್ ಹೇ. ಇಷ್ಟೊಂದು ಧನ ಸಂಪತ್ತು ಬಿಡೋದು ಕಷ್ಟ ಇದೆ. ಬಾಬಾನೇ ಬತಾಯ ಹಮಾರ ಅಪ್ನಾ ಗರ್ಗಾಟ್ ಮಿತ್ರ ಸಂಬಂಧಿ ಆದಿ ಕುಚ್ ಭಿ ನಹಿ ಹಮ್ಕೋ ತೋ ಕ್ಯಾ ಯಾದ್ ಪಡೇಗಾ. ಬ್ರಹ್ಮ ಬಾಬಾ ಹೇಳ್ತಾರೆ, ನನಗಂತೂ ಯಾವ ಮನೆ ಇಲ್ಲ, ಮಕ್ಕಳಿಲ್ಲ, ಯಾವುದಿಲ್ಲ, ಸಂಬಂಧ ಏನಿಲ್ಲ. ನನಗೇನು ನೆನಪು ಬರುತ್ತೆ, ಸಿವಾಯ್ ಬಾಬಾಕ್ಕೆ ಅವರು ತುಂಬ ಬಚ್ಚೋಂಗೆ ಕುಚ್ ಭಿ ಹೈನಿ. ನನಗೆ ಶಿವ ಬಾಬಾ ಬೇಕೋ, ನೀವು ಮಕ್ಕಳು ಬೇಕಷ್ಟೇ, ನನಗೆ ಬೇರೆ ಏನೂ ಇಲ್ಲ. ಸಬ್ ಕುಚ್ ಎಕ್ಸ್ಚೇಂಜ್ ಕರ್ದಿ. ಬ್ರಹ್ಮ ಬಾಬಾ ಏನು ಮಾಡಿದ್ರು, ತಮ್ಮಂಥವು ಸಂಪೂರ್ಣವಾಗಿ ಶಿವ ಬಾಬಾಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ರು. ಬಾಕಿ ಬುದ್ಧಿ ಕಹಾ ಜಾಯಂಗೆ, ಬುದ್ಧಿ ಇನ್ನೆಲ್ಲೋಗುತ್ತೆ.
बाबा को रथ दिया वैसे तुम पढ़ रहे हो. ಬಾಬಾ ಅವ್ರಿಗೆ ರಥ ಕೊಟ್ಟಿದ್ದಾರೆ, ಶಿವಬಾಬಾ ಅವ್ರಿಗೆ ರಥ ಕೊಟ್ಟಿದ್ದಾರೆ ಬ್ರಹ್ಮ ಬಾಬಾ, ಮತ್ತೆ ಹಂಗೆ ನೀವು ಓದ್ತಾ ಇದ್ದೀರಾ. ಸಿರ್ಫ್ ರಥ್ ಬಾಬಾಕು ಲೋನ್ ಪರ್ ದಿಯಾ. ಬ್ರಹ್ಮ ಬಾಬಾ ಏನು ಮಾಡಿದ್ರು, ತಮ್ಮ ಶರೀರವನ್ನು ಲೋನ್ ಆಗಿ ಕೊಟ್ಟರು. ತುಮ್ ಜಾನ್ತೆ ಹಮ್ ಪುರುಷಾರ್ಥ ಕರ್ ರಹೆ ಹೇ ಸೂರ್ಯವಂಶಿ ಘರಾನೆ ಮೇ ಪಹಲೆ ಪಹಲೆ ಆನೆ ಕೆ ಲಿಯೆ. ನೀವು ಕೂಡ ಫಸ್ಟ್ ಹುಟ್ಟಬೇಕು, ಫಸ್ಟ್ ಡಿವಿಷನ್ ಹುಟ್ಟಬೇಕು ಅಂತ ಪುರುಷಾರ್ಥ ಮಾಡ್ತಾ ಇದ್ವಿ. ಯಹ ಹಿ ನರಸೆ ನಾರಾಯಣ್ ಬನ್ನೇಕಿ ಕಥಾ. ಇದು ನರ್ನಿಂದ ನಾರಾಯಣ ಆಗೋ ಕತೆ. ತೀಸರಿ ನೇತ್ರ ಕಿ ಕಥಾ ಮಿಲ್ತಾ ಹೇ. ಹಮ್ ಆತ್ಮ ಪಡ್ಕರ್ ನಾಲೆಡ್ಜ್ ಸುನ್ ದೇವತಾ ಬನ್ರಿ. ಇದು ಜ್ಞಾನದ 3ನೇ ನೇತ್ರ ತೆರೆಯುವಂಥ ಕತೆ. ಈ ಜ್ಞಾನ ಕೇಳಿ ನೀವು ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀರಿ. ಫಿರ್ಸಿ ರಾಜ ಓಂಕಾರ ರಾಜ ಬನೆಂಗೆ. ನೆಕ್ಸ್ಟ್ ಹೋಗ್ಬಿಟ್ಟು ಏನಾಗ್ತೀರಿ, ರಾಜರುಗಳಿಗೂ ರಾಜರಾಗ್ತೀರಾ. ಶಿವ ಬಾಬಾ ಕೇತೆ ಮೈ ತುಮಕೋ ಡಬಲ್ ಸಿರ್ತಾಜ್ ಬನಾತ. 2 ಕಿರೀಟಧಾರಿಗಳನ್ನಾಗಿ ಮಾಡ್ತೀನಿ ನಿಮ್ಮನ್ನು ಅಂತ. ತುಮಾರ ಅಭಿ ಕಿತ್ನಾ ಬುದ್ಧಿ ಕುಲ್ ಗೈ. ನಿಮ್ಮ ಬುದ್ಧಿ ಇವಾಗ ಎಷ್ಟು ಓಪನ್ ಆಗಿಬಿಟ್ಟಿದೆ. ಡ್ರಾಮಾ ಅನುಸಾರ ಕಲ್ಪ ಪೇಲೆ ಮಾಫಿಕ್. ಇದೆಲ್ಲ ಹೆಂಗೆ ತಿಳ್ಕೊತಾ ಇದ್ದೀರಿ, ಡ್ರಾಮಾ ಅನುಸಾರವಾಗಿ ಕಲ್ಪದ ಹಿಂದಿನ ಥರ. ಅವು ಯಾದಕಿ ಯಾತ್ರಾ ಮೇ ರಾನಾ ಹೇ ಸೃಷ್ಟಿ ಚಕ್ರಕ್ಕೋ ಭಿ ಯಾದ್ ಕರ್ನ. ನೆನಪಿನ ಯಾತ್ರೆಯಲ್ಲಿ ಇರಬೇಕು, ಸೃಷ್ಟಿ ಚಕ್ರನ ತಿರುಗಿಸ್ತಾ ಇರಿ. ಪುರಾಣಿ ದುನಿಯಾಕೋ ಭೂಲ್ನಾ ಹೇ. ಹಳೆ ಪ್ರಪಂಚನ ಮರೀರಿ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते. धारणेಗೋಸ್ಕರ मुख्य सारांश. बुद्धि में रहे अब हमारे लिए नई दुनिया स्थापना हो रही. ಬುದ್ಧಿನಲ್ಲಿ ಇಟ್ಕೊಳ್ಳಿ, ನಮಗೆ ಹೊಸ ಪ್ರಪಂಚ ಸ್ಥಾಪನೆ ಆಗ್ತಾ ಇದೆ. ಯ ದುಃಖ ಕಿ ಪುರಾಣಿ ದುನಿಯಾ ಖತಮ್ ಹುಯಿ ಕಿ. ಈ ದುಃಖದ ಹಳೆಯ ಪ್ರಪಂಚ ಮುಗೀತು ಅಂದರೆ ಮುಗೀತು. ಯ ದುನಿಯಾ ಹಿ ಬಿಲ್ಕುಲ್ ಪಸಂದ್ ನಹಿ ಆನಾ ಚಾಹಿಯೆ. ಈ ಹಳೆಯ ಪ್ರಪಂಚ ನಿಮ್ಗೆ ಏನೇನೋ ನೆನಪಿಗೆ ಬರ್ಕೂದು. ಜೈಸೆ ಬಾಬಾನೆ ಅಪ್ನಾ ಸಬ್ ಕುಚ್ ಎಕ್ಸ್ಚೇಂಜ್ ಕರ್ ದಿಯಾ ತೋ ಬುದ್ಧಿ ಕಹಾ ಜಾತಿ ನಹಿ. ಹೇಗೆ ಬಾಬಾ ಅವರು ತಮ್ಮದೆಲ್ಲವನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರು, ಎಲ್ಲಿ ಬುದ್ಧಿ ಹೋಗೋದಿಲ್ಲ. ಐಸಾ ಹಿ ಫಾಲೋ ಫಾದರ್ ಕರ್ನಾ ಹೈ. ಇದೇ ಥರ ನೀವು ಫಾಲೋ ಫಾದರ್ ಮಾಡಿ. ಜೈಸೆ फॉलो फादर करना है. दिल में बस यही चाहना रहे हम मनुष्य को देवता बनाने की सेवा करें. ಇದೇ ಮನಸ್ಸಲ್ಲಿರಬೇಕು, ನಾವು ಮಾನವರನ್ನು ದೇವತೆಗಳನ್ನಾಗಿ ಮಾಡುವಂಥ ಸೇವೆ ಮಾಡಬೇಕು. ಇಸ್ ವೇಷಾಲಯಕ್ಕೂ ಶಿವಾಲಯ ಬನಾಯಿ. ಕೆಟ್ಟೋಗಿರೋ ಈ ಪ್ರಪಂಚವನ್ನು ಶಿವಾಲಯ ಮಾಡಬೇಕು. ವರದಾನ. ಮುರಳಿ ಕೆ ಸಾಜ್ ದ್ವಾರ ಮಾಯಾ ಕೋ ಸರೆಂಡರ್ ಕರಾನೆ ವಾಲೆ ಮಾಸ್ಟರ್ ಮುರಳೀಧರ ಭವ. ಬಾಬಾ ಹೇಳ್ತಿದ್ದಾರೆ, ಮುರಳಿಯ ಒಂದು ಆನಂದದಿಂದ ಮಾಯೆಯನ್ನು ಸರೆಂಡರ್ ಮಾಡುವಂಥವರು ಮಾಸ್ಟರ್ ಮುರಳೀಧರರು ಆಗಿರಿ. ಮುರಳಿ ತೋ ಬಹುತ್ ಸುನಿ ಹೇ, ಅಬ್ ಐಸಾ ಮುರಳೀಧರ್ ಬನೋ ಜೋ ಮಾಯಾ ಮುರಳಿ ಕೆ ಆಗೆ ನೋಚಾವರ್ ಹೋ ಜಾಯೆ. ಮುರಳಿ ಅಂತೂ ಬೇಕಾದಷ್ಟು ಕೇಳಿದಿರಿ, ಭಗವಂತನ ಜ್ಞಾನ. ಈಗ ಈ ರೀತಿ ಮುರಳೀಧರರಾಗಿ ಮುರಳಿ ಎದುರುಗಡೆ ಮಾಯೆ ಅನ್ನೋದು ಸರೆಂಡರ್ ಆಗಬೇಕು. ಮುರಳಿ ಕೆ ರಾಜ್ ಕಾ साज अगर सदैव बजता रहे तो माया सदा के लिए सरेंडर हो जाएगी. ಬುದ್ಧಿನಲ್ಲಿ ಮುರಳಿ ಪಾಯಿಂಟ್ಸ್ ಯಾವಾಗಲೂ ಮೇಲ್ಕಾಗ್ತಾ ಇದ್ದರೆ ಮಾಯೆ ಬಂದು ಸರೆಂಡರ್ ಆಗಿಬಿಡುತ್ತೆ ನಿಮಗೆ ಅಂತ. ಸದಾ ಕಾಲಕ್ಕೋಸ್ಕರ ಸರೆಂಡರ್ ಆಗೋಗುತ್ತೆ. ಮಾಯಾ ಕಾ ಮುಖ್ಯ ಸ್ವರೂಪ ಕಾರಣ ಕ ರೂಪ ಮೇ ಆತಾ ಹೈ. ಮಾಯೆ ಅನ್ನೋದು ಮುಖ್ಯವಾಗಿರುವಂಥ ಕಾರಣ ಸ್ವರೂಪ, ಕಾರಣಗಳ ರೂಪ ತೊಗೊಂಡು ಬರುತ್ತೆ. जब मुरली द्वारा कारण का निवारण मिल जाएंगे तो माया सदा के लिए समाप्त हो जाएगी. ಯಾವಾಗ ಮುರಳಿ ಮುಖಾಂತರ ಕಾರಣಗಳೆಲ್ಲ ನಿವಾರಣೆ ಆಗೋಗ್ಬಿಡುತ್ತೆ, ಆವಾಗ ಮಾಯೆ ಸದಾ ಕಾಲಕ್ಕೋಸ್ಕರ ಸಮಾಪ್ತಿ ಆಗೋಗ್ಬಿಡುತ್ತೆ. ಕಾರಣ ಖತಮ್ ಅರ್ಥಾತ್ ಮಾಯಾ ಖತಮ್. ಕಾರಣ ಕ್ಲೋಸ್ ಅರ್ಥಾತ್ ಮಾಯೆ ಅನ್ನೋದು ಕ್ಲೋಸ್. ಸ್ಲೋಗನ್. ಅನುಭವಿ ಸ್ವರೂಪ್ ಬನೋ ತೋ ಚಹರೆ ಸೆ ಖುಷ್ ನಸೀಬಿ ಕಾ ಝಲಕ್ ದಿಖಾಯಿ ದೇಗಾ. ಅನುಭವಿ ಸ್ವರೂಪರಾದಾಗ ಚಹರೆಯಿಂದ ಖುಷ್ ನಸೀಬಿ ಹೊಳಪು ಅನ್ನೋದು ಕಾಣುತ್ತೆ. ಅಚ್ಚಾ. ಓಂ ಶಾಂತಿ.